ಶೃಂಗೇರಿಯ ಹತ್ತಿರ ವರಾಹ ಪರ್ವತ ಅಂತ ಹೇಳ್ತೀವಿ ಪ್ರದೇಶ ಇದೆ. ಅಲ್ಲಿ ತುಂಗಾ ಮತ್ತು ಭದ್ರಾ ಎರಡೂ ನದಿಗಳು ಒಟ್ಟಿಗೆ ಹುಟ್ಟುತ್ತವೆ. ಆದರೆ ಪ್ರಾರಂಭದಲ್ಲಿ ತುಂಗೆ ಮತ್ತು ಭದ್ರೆ ಎರಡು ಬೇರೆ ಬೇರೆ ದಿಕ್ಕುಗಳಲ್ಲಿ ಹರಿದು ಕೂಡ್ಲಿ ಅಂತಕ್ಕಂಥ ಪ್ರದೇಶದಲ್ಲಿ ಒಂದುಗೂಡಿ ಅಲ್ಲಿಂದ ತುಂಗಭದ್ರಾ ಅನ್ನೋ ಹೆಸರು ಬರುತ್ತೆ. ಅದು ನದಿ ಹುಟ್ಟುವ ಜಾಗದಿಂದ ಅದು ಕರ್ನೂಲಿನ ಹತ್ತಿರ ಕೃಷ್ಣಾ ನದಿಗೆ ಸೇರುತ್ತೆ. ಅಲ್ಲಿ ತನಕ ಒಟ್ಟು ಅದರ ನದಿಯ ಉದ್ದ 693 ಕಿಲೋಮೀಟರ್. ಇದರಲ್ಲಿ ಕರ್ನಾಟಕದಲ್ಲೇನೆ 544 ಕಿಲೋಮೀಟರ್ ಉದ್ದ ಕರ್ನಾಟಕದಲ್ಲೇ ಹರಿಯುತ್ತೆ. ಅನಂತರ ಅದು ಆಂಧ್ರ ಪ್ರದೇಶಕ್ಕೆ ಹೋಗಿ ಒಂದು 90 ಕಿಲೋಮೀಟರ್ ಹರಿದು ಅದು ಕೃಷ್ಣಾ ನದಿಗೆ ಸೇರಿಕೊಳ್ಳುತ್ತೆ. ಹೀಗಾಗಿ 693ರಲ್ಲಿ ಸುಮಾರು 544 ಕಿಲೋಮೀಟರ್ ಕರ್ನಾಟಕದಲ್ಲಿಯೇ ಹರಿಯತಕ್ಕಂಥ ಅತ್ಯಂತ ಉಪಯುಕ್ತವಾದಂಥ ಅತ್ಯಂತ ಪ್ರಮುಖವಾದಂಥ ನದಿ ಈ ತುಂಗಭದ್ರಾ ನದಿ. ಆದರೆ ಕ್ರಮೇಣ ಇದರಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ನಾನಾ ಕಾರಣಗಳಿಂದ ನದಿ ಅತ್ಯಂತ ಮಲಿನಗೊಂಡು ಬಿಟ್ಟಿದೆ. ಮಾಲಿನ್ಯಕ್ಕೆ ಪ್ರಧಾನವಾದಂಥ ನದಿ ಇರ್ತಕ್ಕಂಥ ಒಂದು ಇದು ಬಂದಿದೆ. ಹಾಗಾಗಿ ನಾವು ಈ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ಸಹಾಯದೊಂದಿಗೆ ಶಿವಮೊಗ್ಗ ಪರ್ಯಾವರಣ ಟ್ರಸ್ಟ್ ಮತ್ತು ನಮ್ಮ ಇತರ ಎಲ್ಲ ಸಂಸ್ಥೆಗಳು ಸೇರಿಕೊಂಡು ನಾವು ನಿರ್ಮಲ ತುಂಗಭದ್ರಾ ಅಭಿಯಾನ ಪಾದಯಾತ್ರೆ ಅಂತ ಅನ್ನೋದನ್ನ ಮಾಡಿದ್ವಿ. ಇದನ್ನ 2 ಹಂತದಲ್ಲಿ ಮಾಡಿದ್ವಿ. ಶಿವಮೊಗ್ಗದಿಂದ ಹರಿಹರ ತನಕ ಒಂದು ಹಂತ, ಹರಿಹರದಿಂದ ಕಿಷ್ಕಿಂಧೆ ತನಕ 2ನೇ ಹಂತ. ಶೃಂಗೇರಿ ಮೊದಲನೇ ಹಂತ ಪ್ರಾರಂಭವಾಗಿದ್ದು ನವೆಂಬರ್ 6 ಸುಮಾರು 200 ಕಿಲೋಮೀಟರ್ ಪಾದಯಾತ್ರೆಯನ್ನ ನಾವು ಮುಗಿಸಿದ್ವಿ. ಅನಂತರ 22/12/24ರಿಂದ 8/1/25 ತನಕ 2ನೇ ಹಂತ ಅಂದ್ರೆ ಹರಿಹರದಿಂದ ಕಿಷ್ಕಿಂಧೆ ತನಕ ಒಟ್ಟು 430 ಕಿಲೋಮೀಟರ್ ಪಾದಯಾತ್ರೆ ಆಗಿದೆ. ಒಂದೆರಡು ಅಂಶಗಳು. ಪಾದಯಾತ್ರೆಗೆ ಸಾಗಿದ ಒಟ್ಟು ದೂರ 430 ಕಿಲೋಮೀಟರ್. ಒಟ್ಟು ಪಾದಯಾತ್ರೆ ದಿನಗಳು 22 ದಿನ. ಒಳಗೊಂಡ ಜಿಲ್ಲೆ 7 ಜಿಲ್ಲೆಗಳು, 13 ತಾಲೂಕು, ಸುಮಾರು 120 ಗ್ರಾಮಗಳು. ಇದರಲ್ಲಿ 50 ಸಭೆಗಳನ್ನ ಆಯೋಜನೆ ಮಾಡಿದ್ದೀವಿ. 15 ದೊಡ್ಡ ಸಭೆಗಳು, 35 ಸಣ್ಣ ಸಭೆಗಳು, 150 ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಅಂದಾಜು 40,000 ವಿದ್ಯಾರ್ಥಿಗಳು ಇಡೀ ಪಾದಯಾತ್ರೆಯಲ್ಲಿ ಅವರು ಭಾಗವಹಿಸಿದ್ದಾರೆ. ಇತರ ಸಾರ್ವಜನಿಕರು ಸುಮಾರು 10,000 ಜನ ಇದರಲ್ಲಿ ಭಾಗವಹಿಸಿದ್ದಾರೆ. ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಸಂಘ ಸಂಸ್ಥೆಗಳು ಸುಮಾರು 250 ಸಂಸ್ಥೆಗಳು. ಪಾದಯಾತ್ರೆಯಲ್ಲಿ ಸುಮಾರು 30 ಧಾರ್ಮಿಕ ಮಠ ಮಂದಿರಗಳು, ಸ್ವಾಮೀಜಿಗಳು ಇತ್ಯಾದಿಗಳು ಭಾಗವಹಿಸಿದ್ದಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದರಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಇದರಲ್ಲಿ ಬಹಳ ವ್ಯಾಪಕವಾಗಿ ಭಾಗವಹಿಸಿ ಈ ಸಮಸ್ಯೆಯನ್ನ ಗುರುತಿಸಿದ್ದಾರೆ ಮತ್ತು ಸಮಸ್ಯೆಗಳ ಸ್ಥಳೀಯ ಸಮಸ್ಯೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅದನ್ನು ಸೇರಿಸಿ ವರದಿಯನ್ನು ನಾವು ಇದನ್ನ ಮಾಡಿದ್ವಿ. ಒಂದೆರಡು ಪ್ರಮುಖವಾದಂತ ಸಮಸ್ಯೆಗಳನ್ನ ಮಾತ್ರ ನಿಮ್ಮ ಮುಂದೆ ಈ ಸಮಯದ ಮಿತಿನಲ್ಲಿ ನಾವು ಇಡೋದಾದ್ರೆ, ಶೃಂಗೇರಿಯಿಂದ ಪ್ರಾರಂಭದಲ್ಲಿ ಮೊದಲನೇ ಪಟ್ಟಣಕ್ಕೆ ಎಂಟರ್ ಆಗೋದೇ ತುಂಗಾ ನದಿ ಶೃಂಗೇರಿಯಲ್ಲಿ. ಗೊತ್ತು, ಇಡೀ ದೇಶದ ಅತ್ಯಂತ ಪ್ರಮುಖವಾದಂತ ಯಾತ್ರಾ ಸ್ಥಳ. ಪ್ರತಿ ವರ್ಷ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಜನ ದೇಶಾದ್ಯಂತ ಶೃಂಗೇರಿಗೆ ಬರ್ತಾರೆ. ಅದರಲ್ಲಿ ಶೃಂಗೇರಿಯಲ್ಲಿ ಯಾವುದೇ ಒಳಚರಂಡಿ ನೀರು ಕೂಡ ನೇರವಾಗಿ ಪವಿತ್ರವಾದಂತ, ನಾವು ಯಾವ್ದನ್ನು ಪವಿತ್ರ ಅಂತೀವಿ, ಆ ತುಂಗಾ ನದಿಗೆ ಸೇರ್ಕೊತಾ ಇದೆ. ನಾವು ಇದನ್ನ ಹೇಗೆ ಪವಿತ್ರ ಅಂತ ಹೇಳಿ ನಾವು ಕರೆಯೋದು? ಇದು ಒಂದು ಸಮಸ್ಯೆ. ಎರಡನೇದಾಗಿ ತೀರ್ಥಹಳ್ಳಿ, ಅಲ್ಲೂ ಕೂಡ ಯಾವುದೇ ಒಂದು ಈ ಚರಂಡಿ ನೀರನ್ನ ಶುದ್ಧೀಕರಣ ಮಾಡತಕ್ಕಂಥ ವ್ಯವಸ್ಥೆ ಇಲ್ಲ. ಉದ್ದಕ್ಕೆ 430 ಕಿಲೋಮೀಟರ್ ಶೃಂಗೇರಿಯಿಂದ ನಾವು ಕಿಷ್ಕಿಂಧೆವರೆಗೆ ಉದ್ದಕ್ಕೂ ನಾವು ಪ್ರಯಾಣ ಮಾಡಿದಾಗ ಕಂಡು ಬಂದದ್ದು ಅಂದ್ರೆ ಒಂದೇ ಒಂದು ಕಡೆಯೂ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಒಳಚರಂಡಿ ವ್ಯವಸ್ಥೆಯಾಗಲಿ ಅಥವಾ ಕೊಳೆ ನೀರನ್ನ, ಚರಂಡಿ ನೀರನ್ನ ಶುದ್ಧೀಕರಣ ಮಾಡತಕ್ಕಂಥ ಯಾವ ವ್ಯವಸ್ಥೆಯೂ ಇಲ್ಲ ಅನ್ನೋದು ಬಹಳ ದೊಡ್ಡ ದುರಂತ. ಒಂದೆರಡು ಕಡೆ ಇದೆ, ಆದ್ರೆ ಅದು ಕೆಲಸ ಮಾಡ್ತಾ ಇಲ್ಲ. ಆದ್ರಿಂದ ಇದ್ದೂ ಇಲ್ಲದ ಲೆಕ್ಕವೇ. ಇದು ಈ ತುಂಗಭದ್ರೆಯ ಬಹಳ ದೊಡ್ಡ ಒಂದು ಸಮಸ್ಯೆ. ಆಮೇಲೆ ಎರಡನೇದು ಬಹಳ ಮುಖ್ಯವಾದಂತಹ ಸಮಸ್ಯೆ ಇಲ್ಲಿ ಇರೋದು ಅಂತಂದ್ರೆ, ಇಲ್ಲಿ ರಿಪೋರ್ಟ್ಗಳಲ್ಲಿದೆ, ಅನಂತರ ಡಾಕ್ಟರ್ ಶ್ರೀಪತಿ ಅವರು ಅದನ್ನ ಹೇಳ್ತಾರೆ.
ಮಲಮೂತ್ರವು ನೇರವಾಗಿ ನದಿಗೆ ಸೇರ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ. ಎರಡನೇದು ಅಂತಂದ್ರೆ ಈ ತುಂಗಾ ನದಿನಲ್ಲಿ ಅದು ಎಲ್ಲಿ ಹುಟ್ಟತ್ತೆ ಅಲ್ಲಿಂದ ಶಿವಮೊಗ್ಗ ನದಿವರೆಗೆ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಕೂಡ ಅಧ್ಯಯನ ಮಾಡಿದರೆ ಅಲ್ಯೂಮಿನಿಯಂ ಕಂಟೆಂಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ ಅವರು ಅದನ್ನ ಹೈಲೈಟ್ ಮಾಡಿದ್ದಾರೆ. ಇದು ಬಹಳ ದೊಡ್ಡ ಸಮಸ್ಯೆ. ಆದರೆ ನಾವು ಇವತ್ತು ಡಾಕ್ಟರ್ಗಳನ್ನ ವಿಚಾರ ಮಾಡಿದ್ವಿ, ಅಲ್ಯೂಮಿನಿಯಂ ಜಾಸ್ತಿ ಇದ್ರೆ ಏನಾಗತ್ತೆ ಅಂತ. ಆದ್ರೆ ಅವರು ಹೇಳ್ತಾರೆ ಇದ್ರ ಬಗ್ಗೆ ನಾವು ಕೂಡ ಇನ್ನೂ ಜಾಸ್ತಿ ಅಧ್ಯಯನ ಮಾಡಬೇಕಾಗಿದೆ. ರಫ್ ಆಗಿ ಹೇಳೋದಂದ್ರೆ ಮೂಳೆಗಳ ಮೇಲೆ, ಅದು ಮೂಳೆ ಸವೆತದ ಮೇಲೆ ಪರಿಣಾಮ ಬೀರುತ್ತೆ, ನರಗಳ ಮೇಲೆ ಪರಿಣಾಮ ಬೀರುತ್ತೆ, ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅಂತ ಹೇಳಬಹುದು. ಆದ್ರೆ ಇದನ್ನ ಸರ್ಕಾರ ಸಂಬಂಧಪಟ್ಟಂತ ವಿಜ್ಞಾನಿಗಳ ಒಂದು ಸಮಿತಿಯನ್ನ ಮಾಡಿ ಅದರ ಮೂಲಕವಾಗಿ ಇದರಿಂದ ಏನು ತೊಂದರೆ ಆಗತ್ತೆ ಅದನ್ನ ಹೇಗೆ ನಿವಾರಣೆ ಮಾಡಬೇಕು ಅಂತ ಅನ್ನೋದನ್ನ ಹೇಳಬೇಕು ಅಂತ ಹೇಳಿ ಇವತ್ತು ಡಾಕ್ಟರ್ಗಳು ಕೂಡ ಹೇಳ್ತಾ ಇದ್ದಾರೆ. ಇದು ಒಂದು ಬಹಳ ದೊಡ್ಡ ಸಮಸ್ಯೆ. ಇನ್ನು ಎರಡನೇದಾಗಿ ನಾವು ಶಿವಮೊಗ್ಗದಿಂದ ಹರಿಹರದ ತನಕ ಮುಖ್ಯವಾದಂತ ಸಮಸ್ಯೆ ಅಂತಂದ್ರೆ ಈ ಚರಂಡಿ ನೀರನ್ನು ಶುದ್ಧೀಕರಣ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಕೃಷಿಗೆ ಏನು ನಾವು ಬಳಸ್ತಾ ಇದೀವಿ, ತೋಟಗಳಿಗೆ ಬಳಸ್ತಾ ಇದೀವಿ, ರಾಸಾಯನಿಕಗಳು, ಕೀಟನಾಶಕಗಳು, ಕಳೆನಾಶಕಗಳು ಅತ್ಯಂತ ಅಪಾಯಕಾರಿಯಾದಂತಹ ಬಳಸ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಅದು ತೊಳಕೊಂಡು ಸೀದಾ ನದಿಗೆ ಬಂದು ಸೇರ್ತಾ ಇದೆ. ಹಾಗಾಗಿ ನಮ್ಮ ಪಾದಯಾತ್ರೆ ಸಮಯದಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಹೇಳ್ತಾ ಇದ್ದಿದ್ದು, ನಮ್ಮ ನದಿ ನೀರನ್ನ ಮನುಷ್ಯರೆಲ್ಲ ದನಗಳು ಕೂಡ ಕುಡಿಯೋದಿಲ್ಲ ಸರ್, ನದಿಗೆ ಕಾಲಿಟ್ಟರು ಸಾಕು ಮೈಕೈ ಎಲ್ಲ ಕಡ್ತಾ ಶುರುವಾಗ್ಬಿಡುತ್ತೆ ಅಂತ ಅನ್ನೋದನ್ನ ಅವರು ಹೇಳಿದ್ದಾರೆ.